ಸದ್ಯ ಇರಾನ್ ಹಾಗೂ ಇಸ್ರೇಲ್ ವಾರ್ ನಡೀತಾ ಇದೆ. ಅಲ್ಲಿ ಅಬುದಾಬಿಯಲ್ಲಿರುವಂತಹ ಕನ್ನಡಿಗರು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಬುದಾಬಿಯಲ್ಲಿ ಸಿಲುಕಿರುವ ಪತ್ನಿ, ಇಬ್ಬರು ಮಕ್ಕಳು ಸೇರಿ 4 ಜನ ಇಲ್ಲಿದ್ದೀವಿ ಅಂತ ಮಾಹಿತಿಯನ್ನ ಕೊಡ್ತಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ಕೊಳ್ಳಿ ರಾಷ್ಟ್ರದಲ್ಲಿ ಕನ್ನಡಿಗರು ಲಾಕ್ ಆಗಿದ್ದಾರೆ. ಅಬುದಾಬಿಯಲ್ಲಿ ನೆಲೆಸಿರುವ ಇಂಜಿನಿಯರ್ ರಾಘವೇಂದ್ರ ಕುಟುಂಬ ಅವರು ಮಾಹಿತಿಯನ್ನ ಹಂಚಿಕೊಳ್ತಿದ್ದಾರೆ. ಅಬುದಾಬಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ. ಮಕ್ಕಳು ಸೇರಿ 4 ಜನ ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರು ಅಬುದಾಬಿಯ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಶಬ್ದ ಬರ್ತಾ ಇತ್ತು. ಸೊ ಇವತ್ತು ಮಧ್ಯಾಹ್ನ ಏನಾಯಿತು ಅಂದರೆ ನಮಗೆ ನೋಟಿಫಿಕೇಶನ್ ಬಂತು, ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಓಕೆ ಇದೆ ಅಂತ ಹೇಳಿ. ಅದೇ ಕ್ಷಣಕ್ಕೆ ಮಧ್ಯಾಹ್ನ ಒಂದು 12:30 1 ಗಂಟೆ ಸುಮಾರಿಗೆ ಇಲ್ಲಿಂದ ಒಂದು ಕ್ಷಿಪಣಿ ಫಾಸ್ಟಾಗಿ ಹೋಗಿ ಆ ಜಾಗದಲ್ಲಿ ಬ್ಲಾಸ್ಟ್ ಆಯಿತು. ಆ ರಭಸಕ್ಕೆ ನಮ್ಮ ಮನೆ ಗ್ಲಾಸ್ ಡೋರ್ ಆಗಿರ್ಬೋದು, ಬಾತ್ರೂಮಲ್ಲಿರೋ ಒಂದು ಫಾಲ್ ಸೀಲಿಂಗ್ ಆಗಿರ್ಬೋದು, ಎಲ್ಲ ಏನೋ ಸಿಕ್ಕಾಪಟ್ಟೆ ಸೌಂಡ್ ಮಾಡಿಬಿಡ್ತು. ನಾವು ತುಂಬ ಭಯ ಪಟ್ಕೊಂಡು ಇವಾಗ ಮನೆ ಬಿಟ್ಟು ಹೊರಗಡೆ ಯಾವುದಾದ್ರು ಹೋಟೆಲಲ್ಲಿ ಶಿಫ್ಟ್ ಆಗೋ ಪ್ರಯತ್ನನ ಮಾಡ್ತಾಯಿದ್ವಿ. ಮನೆಯೆಲ್ಲ ಖಾಲಿ ಮಾಡಿ ನಮ್ಮ ಕಂಪ್ನಿಗೆ ಮಾತಾಡಿದ್ರೆ ಅವರು ಸಹಾಯ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಹೋಟೆಲಿಗೆ ಶಿಫ್ಟ್ ಆಗ್ತಾಯಿದ್ವಿ ದೂರದಲ್ಲಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ದೂರ ಇದೆ. ಈ ದಿಕ್ಕಲ್ಲಿ ನೋಡ್ಬೋದು, ಇದೇ ದಿಕ್ಕಲ್ಲಿ ಮುಂದೆ ಹೋದರೆ US ಕ್ಯಾಂಪ್ ಬರುತ್ತೆ. US ಮಿಲಿಟ್ರಿ ಕ್ಯಾಂಪ್ ಬರುತ್ತೆ. ಸಮ್ವೇರ್ ಅರೌಂಡ್ 13 to 15 ಕಿಲೋಮೀಟರ್ಸ್ ಆಗುತ್ತೆ.